ತಿಳಿಯಪಡಿಸಿಕೊಳ್ತಾ ಇದ್ದಾನೆ. ಮ್ಯಾನ್ ಆಫ್ ದ ಮ್ಯಾಚ್ ಮುಬಾರಕ್ ಗುರು ಪ್ರಸಾದ್ ಗುರು ಆಯೋಜಕರು ಗೆಳೆಯರ ಬಳಗದ ವತಿಯಿಂದ ಪಂದ್ಯಶ್ರೇಷ್ಠ ಪುರಕ್ಷಿತ ಬಾಲಾಜಿ ತಂಡದ ಮುಬಾರಕ್. ವೀರನ್ಪಳ್ಳಿಯ ತಂಡದ ಕ್ಯಾಪ್ಟನ್ ನೆನಪಿನ ಕಾಣಿಕೆ ಇಸ್ಕೊಳ್ಳಲು ವೇದಿಕೆ ಹತ್ರ ದಯಮಾಡಿಸಬೇಕು. ದಯವಿಟ್ಟು ವೀರನ್ಪಳ್ಳಿಯ ತಂಡದ ನಾಯಕ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಲಾಗ್ತದೆ. ಸ್ವತಂತ್ರ ತಂಡಕ್ಕೆ ದಯವಿಟ್ಟು ವೀರನ್ಪಳ್ಳಿ ನಾಯಕ ವೇದಿಕೆ ಹತ್ರ ಬರಬೇಕು. ದಯವಿಟ್ಟು ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಗಾಡಿನ ಸೈಡ್ಗೆ ಹಾಕಿ ತೆಗೀರಿ, ಅಲ್ಲಿರೋಂಥ ಗಾಡಿಗಳನ್ನೆಲ್ಲ ತೆಗಿಸ್ಬೇಕು ಆಯೋಜಕರು. ಜೆಬಿಸಿ ಹುಡುಗರು ದಯವಿಟ್ಟು ಜೈಭೀಮ್ ತಂಡದ ಆಟಗಾರರು ಗೆಳೆಯರು ಅಲ್ಲಿಂದ ಗಾಡಿಗಳನ್ನ ತೆರವುಗೊಳಿಸ್ಬೇಕು. ಹಲೋ, ಅಂಪೈರ್ ಪಂದ್ಯಾಟವನ್ನು ಓಕೆ.
ಕಾಲೇಜು ತಂಡದ ನಾಯಕ ಜಾನಿ ಅಣ್ಣ. ಅಗಲವಾದ ಎಸ್ತ ಒಂದು ಓಟಗಳು ಸೇರ್ಪಡೆ ಆಗ್ತಾ ಇದೆ. ಶಬು ಸ್ಟ್ರೈಕರ್ ಭಾಗದಲ್ಲಿ ರವಿ ಬೀಸುವಂತ ಪ್ರಯತ್ನಗಳು, ಚೆಂಡು ದಾಂಡಿನ ಸಂಪರ್ಕ ಹೊಂದುತ್ತಿಲ್ಲ. ಡಾಟ್ ಅಂಡ್ ಡೆಲಿವರಿ. ಉತ್ತಮ ಹೊಡೆತ, ನೆಟ್ಟ ನೇರ ಹೊಡೆತ, 6 ಓಟಗಳು ಸೇರ್ಪಡೆ. ಶಬು ಖಾತೆಗೆ 6 ಓಟಗಳು. ಸಿಕ್ಸರ್. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯ. ಬ್ಯಾಟರಾಯನಪುರ ವಿರುದ್ಧ ಸ್ಪಿರಿಟ್ ಕ್ರಿಕೆಟರ್ಸ್. ಮತ್ತೊಮ್ಮೆ ರವಿ ಉತ್ತಮ ಹೊಡೆತ, ಗಾಳಿಯಲ್ಲಿ ತೇಲುತ್ತ ಚೆಂಡು ನೇರ ಕ್ಷೇತ್ರ ರಕ್ಷಕನ ಕೈಯಲ್ಲಿ. ಈ ಮೂಲಕ ಮೊದಲ ಉದ್ದರಿಯ ಪತನ ಕಾಣ್ತಾ ಇದೆ ಬ್ಯಾಟರಾಯನಪುರ ಮಾನ್ಸ್ಟರ್ಸ್ ತಂಡ. ರವಿ ಎಸ್ತಗಾರಿಕೆ ವಿಭಾಗದಲ್ಲಿ ಮೊದಲ ಉದ್ದರಿಯನ್ನ ತನ್ನ ತಂಡಕ್ಕೆ ತಂದುಕೊಡುವಲ್ಲಿ ಯಶಸ್ವಿ ಆಗ್ತಾ ಇದ್ದಾನೆ. ಮುಂದಿನ ಆಟಗಾರ ಫೈಜಲ್ ಅಂಕಣಕ್ಕೆ. ಬ್ಯಾಟರಾಯನಪುರ ಮಾನ್ಸ್ಟರ್ ತಂಡದ ಪರವಾಗಿ ಫೈಜಲ್ ಸ್ಟ್ರೈಕ್ ನಲ್ಲಿ ನರಸಿಂಹ. ರವಿ ಈ ಮೂಲಕ ಬೀಸುವಂತ ಪ್ರಯತ್ನಗಳು, ಚೆಂಡು ದಾಂಡಿನ ಸಂಪರ್ಕ ಕಾಣುತ್ತಿಲ್ಲ. ಡಾಟ್ ಅಂಡ್ ಡೆಲಿವರಿ. ಮತ್ತೆ ರವಿ ಮತ್ತೊಮ್ಮೆ ಹೊಡೆಯುವಂತ ಪ್ರಯತ್ನಗಳು, ಕ್ಷೇತ್ರ ರಕ್ಷಣೆ, ಉತ್ತಮ ಕ್ಷೇತ್ರ ರಕ್ಷಣೆ ಕಾಣಿ ಬಂತು ಅಂಪೈರ್ನ ತೀರ್ಪಿಗಾಗಿ. ದಯವಿಟ್ಟು ಥರ್ಡ್ ಅಂಪೈರ್ ಚೆಕ್ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ರಿವರ್ಸ್ ಸ್ವೀಪ್ ಮಾಡುವ ಪ್ರಯತ್ನ, ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲವನ್ನ ಕಾಣ್ತಾ ಇದೆ. ಬಿರುಸಿನ ಹೊಡೆತಕ್ಕೆ ಕೈ ಹಾಕಿರ್ತಕ್ಕಂಥ ಆಟಗಾರ ನರಸಿಂಹನಿಗೆ ಜೀವದಾನ ರೂಪದಲ್ಲಿ ಸ್ಪಿರಿಟ್ ತಂಡದ ಕ್ಷೇತ್ರ ರಕ್ಷಕ ಜೀವದಾನವನ್ನ ನೀಡ್ತಾ ಇದ್ದಾನೆ ನರಸಿಂಹನಿಗೆ. ಅದು ಯಾವ ರೀತಿ ಜೀವದಾನವನ್ನ ಉಪಯೋಗ ಪಡಿಸ್ಕೊಳ್ತಾನೆ ಅಂತ ಕಾದು ನೋಡ್ಬೇಕಾಗ್ತಾ ಇದೆ. ಮೊದಲನೇ ಓವರ್ನ ಮುಕ್ತಾಯಕ್ಕೆ ಬ್ಯಾಟರಾಯನಪುರ ಮಾನ್ಸ್ಟರ್ ತಂಡದ ಪರವಾಗಿ ಒಂದು ಉದ್ದರಿಯ ನಷ್ಟಕ್ಕೆ 9 ರನ್ಗಳು. ಸ್ಪಿರಿಟ್ ಕ್ರಿಕೆಟರ್ಸ್ ತಂಡದ ಪರವಾಗಿ ಎರಡನೇ ಓವರ್ನ ಎಸೆತಗಾರಿಕೆ ವಿಭಾಗಕ್ಕೆ ಕಿಶನ್ನ ಪರಿಚಯಿಸುವಂತ ಪ್ರಯತ್ನಗಳು ಸಾಗ್ತಾ ಇದ್ದಾವೆ. ಈಶಾನ್ ಎಸ್ತಗಾರಿಕೆ ವಿಭಾಗದಲ್ಲಿ ಸ್ಟ್ರೈಕ್ ನಲ್ಲಿ ಬ್ಯಾಟರಾಯನಪುರ ಮಾನ್ಸ್ಟರ್ ತಂಡದ ಪರವಾಗಿ ಫೈಜಲ್. ರೋಚಕತೆಯ ಪಂದ್ಯ ಪ್ರೀ ಕ್ವಾರ್ಟರ್ ಫೈನಲ್ಸ್
ಬ್ಯಾಟರಾಂಪುರ ಮಾನ್ಸ್ಟರ್ಸ್ ವಿರುದ್ಧ ಸ್ಪಿರಿಟ್ ಕ್ರಿಕೆಟರ್ಸ್. ಈಶಾನ್ ಎಸೆದಂತ ಚೆಂಡು, ಒಂದು ಓಟಗಳು ಸೇರ್ಪಡೆ. ಈಶಾನ್ ಸ್ಪಿರಿಟ್ ಕ್ರಿಕೆಟರ್ಸ್ ತಂಡದ ಪರವಾಗಿ ದಯವಿಟ್ಟು ಸ್ಪಿರಿಟ್ ಕ್ರಿಕೆಟರ್ಸ್ ಚೆಂಡುಗೂ ನೀವು ಆಲೋಚನೆಯಲ್ಲಿ ತೊಡಗಬಾರ್ದು. ದಯವಿಟ್ಟು ಪಂದ್ಯಾವಳಿಗಳು ಇನ್ನೂ ನಡೀಬೇಕಾಗಿದೆ. ಆದಷ್ಟು ಬೇಗ ಈಶಾನ್ ಎಸೆದಂತ ಚೆಂಡು ನೇರ ಗಾಳಿಯಲ್ಲಿ ತೇಲು ಸೀಮಾ ರೇಖೆಯನ್ನ ಕ್ರಮಿಸ್ತಾ ಇದೆ. ಈ ಮೂಲಕ ಸಿಕ್ಸರ್. ಫೈಜಲ್ ನರಸಿಂಹ ಹೊಡೆದಂತ ಚೆಂಡು ಸಿಕ್ಸರ್ ಮೂಲಕ ನರಸಿಂಹನ ಖಾತೆಗೆ 6 ಓಟಗಳು ಸೇರ್ಪಡೆ ಆಗ್ತಾ ಇದ್ದಾವೆ. ಮತ್ತೊಮ್ಮೆ ನರಸಿಂಹ ಈ ಬಾರಿ ನೇರ ಕ್ಷೇತ್ರ ರಕ್ಷಕನ ಕೈಯಲ್ಲಿ 2ನೇ ಉದ್ದರಿಯನ್ನ ಕಳ್ಕೊಂತ ಇದೆ ಬ್ಯಾಟರಾಂಪುರ ಮಾನ್ಸ್ಟರ್ಸ್ ತಂಡ. ಉತ್ತಮ ಕಂಬ್ಯಾಕ್ ಮಾಡಿದ್ರು ಈಶಾನ್ ಅವರು. ತಮ್ಮ ತಂಡಕ್ಕೆ ಒಂದು ಉದ್ದರಿಯ ಉಡುಗೊರೆಯನ್ನು ಮೂಲಕ ನೀಡ್ತಾ ಇದ್ದಾರೆ. ಮುಂದಿನ ಆಟಗಾರ ಅಂಕಣಕ್ಕೆ ಮಂಜು. ಕಳೆದ ಪಂದ್ಯದಲ್ಲಿ ಬಿರುಸಿನ ಹೊಡೆತಕ್ಕೆ ದಾಖಲಿಸಿದಂಥ ಆಟಗಾರ ಅಂಕಣವನ್ನು ಪ್ರವೇಶ ಪಡ್ಕೊಳ್ತಾ ಇದ್ದಾನೆ. ಇದೊಂದು ವಿಶೇಷ ಸೂಚನೆ. ಬಾಲಾಜಿ ತಂಡದ ಆಟಗಾರ ಇಲ್ಲಿ ಕಾಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು. ಹದಿನಾರು ಮತ್ತೊಮ್ಮೆ ಮಂಜು ಹೊಡೆದಂತ ಚೆಂಡು ಗಾಳಿಯಲ್ಲಿ ತೇಲಿ ನೇರ ಕ್ಷೇತ್ರ ರಕ್ಷಕನ ಕೈಯಲ್ಲಿ. ಈ ಮೂಲಕ ಈಶಾನ್ ಉತ್ತಮ ಕಂಬ್ಯಾಕ್ ಅನ್ನ ಮಾಡಿ 2 ಉದ್ದರಿಯನ್ನ ತಂಡಕ್ಕೆ ಉಡುಗೊರೆಯಾಗಿ ಕೊಡ್ತಾ ಇದ್ದಾನೆ. 3ನೇ ಉದ್ದರಿಯ ಪತನ ಬ್ಯಾಟರಾಂಪುರ ಮಾನ್ಸ್ಟರ್ ತಂಡದ ಪರವಾಗಿ ನೆಲಕ್ಕುರುಳ್ತಾ ಇದೆ. ಮುಂದಿನ ಆಟಗಾರ ಜಹೀರ್ ಅಂಕಣವನ್ನು ಪ್ರವೇಶ ಪಡ್ಕೊಳ್ತಾ ಇದ್ದಾನೆ. ನೀತು ಎಸೆಗಾರಿಕೆ ವಿಭಾಗದಲ್ಲಿ ಸ್ಪಿರಿಟ್ ಕ್ರಿಕೆಟರ್ಸ್ ತಂಡದ ಪರವಾಗಿ ನೀತು ಪರಿಚಯ ಪಡಿಸ್ತಾ ಇದೆ.
ಸರ್ ಇಲ್ಲಿ ಯಾವುದೇ ರೀತಿ ಐಕಾನ್ ಪ್ಲೇಯರ್ಸ್ ಆಡಿಸ್ಬೇಡಿ ಸರ್, ಮುಂದೆ ಅದೇ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ. ಯಾರು ಬ್ಯಾಟ್ರಿ ಬಿಡ್ತಾರ ನಾಯಕರು? ಸರ್ ಅವ್ರು ಮೈಟಿ ಬೌಲಿಂಗ್ ಹಾಕಿದ್ದಾರೆ ಸರ್. ಸರ್ ಜೈರ್ ಅವರೇ ದಯವಿಟ್ಟು ನೀವು ನಿರ್ಗಮಿಸ್ಬೇಕು, ಬೇರೆ ಆಟಗಾರನ ಕಳಿಸಿ ಸರ್. ಅವ್ರು ಯಾರಿದ್ರೆ ಹೇಳಿ ಇವಾಗ್ಲೇನೆ. ಇಲ್ಲಿ ಫೀಲ್ಡಿಂಗ್ ಮಾಡ್ತಾರೆ ಸ್ಪಿರಿಟ್ ಕ್ರಿಕೆಟ್ ತಂಡದಲ್ಲಿ ಯಾರಾದ್ರೂ ಇದ್ರೆ ನೀವು ದಯವಿಟ್ಟು ಈಗಲೇ ಹೇಳಿ, ಈಗಲೇ ಹೇಳಿ ಯಾರು ಅಂತಂದ್ರೆ. ನೀವು ಮೊದಲೇ ಹೇಳ್ಬೇಕು ಸರ್, ನೀವೆಲ್ಲ ಈಗ ಏನು ಮಾಡ್ತಾ ಇದ್ದೀರಾ? ಸ್ಪಿರಿಟ್ ಕ್ರಿಕೆಟರ್ಸ್ ಕ್ಯಾಪ್ಟನ್ ನೀವು ದಯವಿಟ್ಟು ಮೊದಲೇ ಹೇಳ್ಬೇಕು, ನೀವು ಹೇಳ್ಬೇಕು. ನನ್ನೆಯಿಂದ ಇದೆ ಅಷ್ಟು ಹೇಳಿದಿರಿ, ವಿಶೇಷ ಸೂಚನೆ ಕರ್ನಾಟಕ ಹೆಸರಲ್ಲಿ ಆಡಬಾರ್ದು ಅಂದ್ರೆ ನೀವು ಬಂದು ಇಲ್ಲಿ ಆಡಿ ಇಕ್ತೀರಪ್ಪ. ಎಲ್ಲ ತೊಂದರೆ ಮಾಡೋದೇ ಆಗೋಯ್ತು ನನ್ನೆಯಿಂದ ನಮ್ಗೆಲ್ಲ ಇಲ್ಲಿ. ಅಷ್ಟು ವಿಶೇಷ ಸೂಚನೆ ಅಂತ ಹಾಕಿದ್ದೀರಿ ನಾವು, ಏನಕ್ಕೆ ಇಲ್ಲಿ ಬರ್ತಾ ಇದ್ದೀರಿ ಎಲ್ಲ ಗೊತ್ತಿಲ್ಲ. ಆಡ್ಲಿ ಬಿಡ್ರಿ, ದಯವಿಟ್ಟು ಆ ಪಾಂಪ್ಲೆಟ್ ಅಲ್ಲಿ ಮೆನ್ಷನ್ ಮಾಡಿದಿರಿ ನಾವು. ಗ್ರಾಮೀಣ ಪ್ರತಿಭೆಗಳು ಆಡಕ್ ಬಿಡ್ರಿ ರೀ, ಬಂದು ಆಡ್ಲಿ ಇಲ್ಲಿ. ನಿಮ್ಗೆ ಅಂತ ಸಪ್ರೇಟ್ ಟೂರ್ನಿಗಳು ಇರುತ್ತೆ, ನೋಡ್ಕೊಳ್ಳಿ ಸರ್. ಟೆನ್ಷನ್ ನೀತು ಸ್ಪಿರಿಟ್ ಕ್ರಿಕೆಟರ್ಸ್ ತಂಡದ ಪರವಾಗಿ ಉತ್ತಮ ಎಸೆತಗಾರಿಕೆಯನ್ನ ಕಾಣ್ತಾ ಇದ್ದಾನೆ. ಮತ್ತೊಮ್ಮೆ ಚುಕ್ಕಿ ಎಸೆತ ಸ್ಪಿರಿಟ್ ಕ್ರಿಕೆಟರ್ಸ್ ತಂಡದ ಪರವಾಗಿ ನೀತು ಉತ್ತಮ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ. ಫೈಜಲ್ ಹೊಡೆಯೋ ಅಲ್ಲಿ ವಿಫಲವನ್ನ ಕಾಣ್ತಾ ಇದ್ದಾನೆ. ಮತ್ತೊಮ್ಮೆ ಅಕ್ರಮ ಎಸೆತಗಳು ಸೇರ್ಪಡೆ ಆಗ್ತಾ ಇದೆ. ಒಂದು ಓಟ ಸೇರ್ಪಡೆ ಬ್ಯಾಟರಾಂಪುರ ಮಾನ್ಸ್ಟಾರ್ ತಂಡಕ್ಕೆ. ಮತ್ತೊಮ್ಮೆ ಎಸೆತ ಗೂಟ ರಕ್ಷಣೆಯಲ್ಲಿ ಸ್ವಲ್ಪ ಮಟ್ಟದ ವಿಫಲತೆಯನ್ನು ಕಾಣ್ತಾ ಇದೆ. ಒಂದು ಓಟಗಳು ಸೇರ್ಪಡೆ ಆಗ್ತವೆ ಬ್ಯಾಟರಾಂಪುರ ಮಾನ್ಸ್ಟಾರ್ ತಂಡಕ್ಕೆ. ಅಕ್ರಮ ಎಸೆತ ಈ ಮೂಲಕ ಬೈಸ್ ಮುಖೇನ 1+1 ಓಟಗಳು ಸೇರ್ಪಡೆ ಆಗ್ತಾ ಇದಾವೆ. ಮತ್ತೊಮ್ಮೆ ಚುಕ್ಕಿ ಎಸೆತ ರಿವರ್ಸ್ ಸ್ವೀಪ್ ಮಾಡುವ ಪ್ರಯತ್ನವನ್ನ ವಿಜಿ ಮಾಡಿದ್ರು ಸ್ವಲ್ಪ ಮಟ್ಟದ ವಿಫಲತೆಯನ್ನು ಕಾಣ್ತಾ ಇದ್ದಾನೆ ವಿಜಿ ಬ್ಯಾಟರಾಂಪುರ ಮಾನ್ಸ್ಟರ್ ತಂಡದ ಪರವಾಗಿ. ಮತ್ತೊಮ್ಮೆ ಉತ್ತಮ ಹೊಡೆತ ಕ್ಷೇತ್ರ ರಕ್ಷಣೆಯಲ್ಲಿ ಸ್ವಲ್ಪ ಮಟ್ಟದ ವಿಫಲತೆಯನ್ನು ಕಾಣ್ರು. ಸೀಮಾ ರೇಖೆಯನ್ನ ಚೆಂಡು ದಾಟ್ತಾ ಇದೆ. ಈ ಮೂಲಕ ಬೌಂಡ್ರಿಯ ಸೇರ್ಪಡೆ ವಿಜಯ ಖಾತೆಗೆ 4 ಓಟಗಳು ಸೇರ್ಪಡೆ ಆಗ್ತಾ ಇದ್ದಾವೆ.
ಮತ್ತೆ ನೀತು ಸ್ಪಿರಿಟ್ ಕ್ರಿಕೆಟರ್ಸ್ ತಂಡದ ಪರವಾಗಿ ವಿಜಿ. ಉತ್ತಮ ಹೊಡೆತ. ಕ್ಷೇತ್ರ ರಕ್ಷಣೆಯಲ್ಲಿ ಸ್ವಲ್ಪ ಮಟ್ಟದ ವಿಫಲತೆಯನ್ನು ಕಾಣ್ತಾ ಇದ್ದಾರೆ ಸ್ಪಿರಿಟ್ ಕ್ರಿಕೆಟ್ ತಂಡದ ಆಟಗಾರರು. ಓವರ್ತೆ ಮುಖೇನ ಮತ್ತೊಂದು ಓಟಗಳು, ಓಟದ ಮೇಲೆ ಓಟಗಳು ಸೇರ್ಪಡೆ ಆಗ್ತಾ ಇದ್ದಾವೆ. ಮತ್ತೆ 3ನೇ ರನ್ ಕದಿಯುವ ಪ್ರಯತ್ನದಲ್ಲಿ ರನ್ಔಟ್ ಆಗುವ ಮೂಲಕ ತನ್ನ ಉದರಿಯನ್ನ ನೀಡ್ತಾ ಇದ್ದಾನೆ ಫೈಜಲ್. ಔಟ್ ಆಗಿ ಪೆವಿಲಿಯನ್ ಕಡೆ. ಮುಂದಿನ ಆಟಗಾರ ಸೂರ್ಯ. SDK ಫ್ರೆಂಡ್ಸ್ ತಂಡದ ನಾಯಕ ಸೂರ್ಯನನ್ನ ಪರಿಚಯ ವೇದಿಕೆ ಮಾಡ್ತಾ ಬಳಿ ಬರಬೇಕು. ಸಂದೀಪ್ ಅಣ್ಣ. ಇದ್ದಾರೆ ಮಾನ್ಸ್ಟರ್ ತಂಡದ ಪರವಾಗಿ. ಇಲ್ಲೇ ಇದ್ರು ವೇದಿಕೆ ಬಳಿ ಬರಬೇಕು ಸಂದೀಪ್ ಅಣ್ಣ. ಬೌಲರ್ ಜೀವನ್. ಸ್ಪಿರಿಟ್ ಕ್ರಿಕೆಟರ್ಸ್ ತಂಡದ ಪರವಾಗಿ ಜೀವನ್ನ ಪರಿಚಯಿಸ್ತಕ್ಕಂಥ ಪ್ರಯತ್ನಗಳು ಸಾಗ್ತಾ ಇದ್ದಾವೆ. ಜೀವನ್ ಇನ್ನಿಂಗ್ಸ್ನ ಕಡೆಯ ಓವರ್ನ ಎಸ್ತಗಾರಿಕೆಯಲ್ಲಿ ಜೀವನ್ ಫೈಜಲ್ಗೆ. ಚುಕ್ಕಿ ಎಸೆತ. ದಯವಿಟ್ಟು ಅಂಪೈರ್ಗಳು ಆಡ್ಬೋದು. ಸೂರ್ಯ ಅವರು ಆಡ್ಬೋದು. ಯಾವ ಐಕಾನ್ ಟೀಮು ಅಲ್ಲ ಆಡಿಲ್ಲ, ಅವರು ಪ್ರತಿನಿಧಿಸಿಲ್ಲ. ದಯವಿಟ್ಟು ಸ್ಪಿರಿಟ್ ಕ್ರಿಕೆಟರ್ಸ್ ತಂಡದ ಆಟಗಾರರು ಮತ್ತೆ ಜೀವನ್. ಫೈಜಲ್ ಗೆದ್ದಂತ ಚೆಂಡು ನೇರ ಹೊಡೆತಕ್ಕೆ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಈ ಮೂಲಕ ಸಿಕ್ಸರ್. ಆ ರೋಟಗಳು ಸೇರ್ಪಡೆ ಆಗ್ತಾ ಇದೆ ಬ್ಯಾಟರಾಂಪುರ ಮಾನ್ಸ್ಟಾರ್ ತಂಡಕ್ಕೆ. ಛಟ್ಕಾ. ಮತ್ತೊಮ್ಮೆ ಚುಕ್ಕೆ ಎಸೆತ. ಉತ್ತಮ ಕಂಬ್ಯಾಕ್ ಅನ್ನು ಮಾಡ್ತಾ ಇದ್ದಾರೆ ಜೀವನ್ ಅವರು. ಕಳೆದ ಚೆಂಡಿನಲ್ಲಿ ಸಿಕ್ಸರ್.
ಈ ಚೆಂಡಿನಲ್ಲಿ ಡಾಟ್ ಅಂಡ್ ಡೆಲಿವರಿ. ಈ ಮೂಲಕ ಉತ್ತಮ ಕ್ರಿಕೆಟ್ ಸಾಗಿ ಬರ್ತಾ ಇದೆ ಮಹಾನಾಯಕ ಕಪ್. JBC ಬಳಗದ ಪರವಾಗಿ ಸ್ಪಿರಿಟ್ ಕ್ರಿಕೆಟರ್ಸ್ ತಂಡದ ಆಟಗಾರರು ಚೆಂಡುಗೂ ಇಷ್ಟು ಟೈಮ್ ತಗೊಂಡ್ರೆ ಹೆಂಗಪ್ಪ. ಮತ್ತೊಮ್ಮೆ ಬಿರುಸಿನ ಹೊಡೆತಕ್ಕೆ ಕೈ ಹಾಕಿರ್ತಕ್ಕಂಥ ಫೈಜಲ್ಗೆ ಒಂದು ಓಟಗಳು ಸೇರ್ಪಡೆ ಆಗ್ತಾ ಇದಾವೆ. ಮತ್ತೊಮ್ಮೆ ಸೂರ್ಯ ಹೊಡೆದಂತ ಚೆಂಡು ಒಂದು ಓಟ, ಎರಡು ಓಟ, ಮೂರನೇ ಓಟ ಕೂಡ ಸೇರ್ಪಡೆ ಆಗ್ತಾ ಇದೆ ಬ್ಯಾಟ್ರಾಂಪುರ ಮಾನ್ಸ್ಟರ್ ತಂಡದ ಪರವಾಗಿ. 3 ಓಟಗಳನ್ನು ಸೂರ್ಯನ ಖಾತೆ ಆರಂಭಗೊಳ್ತಾ ಇದೆ. ಮತ್ತೊಮ್ಮೆ ಬಿರುಸಿನ ಹೊಡೆತ, ನೋ ಬಾಲ್. ಅಕ್ರಮ ಎಸೆತಕ್ಕೆ 4 ಓಟಗಳು ಸೇರ್ಪಡೆ. 4+1 5 ರನ್ಸ್ ಸೇರ್ಪಡೆ ಆಗ್ತಾ ಇದೆ. ಈ ಮೂಲಕ ಫ್ರೀ ಹಿಟ್ ನ ಬಳಕೆ ಆಗ್ತಾ ಇದೆ. ಅದು ಯಾವ ರೀತಿ ಫ್ರೀ ಹಿಟ್ ನ ಲಾಭಾಂಶವನ್ನು ಪಡೀತಾರೆ ಅಂತ ಕಾದು ನೋಡ್ಬೇಕಾಗ್ತದೆ. ಫ್ರೀ ಹಿಟ್ ಚೆಂಡು ಪ್ರಗತಿಯಲ್ಲಿ ಜೀವನ್. ಅದು ಯಾವ ರೀತಿ ಫ್ರೀ ಹಿಟ್ ನ ಬೌಲ್ ಮಾಡ್ತಾರೆ ಕಾದು ನೋಡ್ಬೇಕಾಗ್ತದೆ. ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ನೇರ ಔಟ್, ಸೀಮಾ ರೇಖೆಯನ್ನ ಕ್ರಮಿಸ್ತಾ ಇದೆ. ಸಿಕ್ಸರ್. ಸಂಪೂರ್ಣ ಲಾಭವನ್ನು ಪಡ್ಕೊಂಡ್ರು ಫೈಜಲ್ ಮುಖಾಂತರ 6 ಓಟಗಳು ಸೇರ್ಪಡೆ ಆಗ್ತದೆ ಬ್ಯಾಟ್ರಾಂಪುರ ಮಾನ್ಸ್ಟರ್ ತಂಡಕ್ಕೆ. ಈ ಮೂಲಕ ಇನ್ನಿಂಗ್ಸ್ ನ ಮುಕ್ತಾಯವನ್ನು ಕಾಣ್ತಾ ಇದೆ. ನಲವತ್ತ 4 ಓವರ್ನಲ್ಲಿ 47 ರನ್ನ ಬ್ಯಾಟ್ರಾಂಪುರ ಮಾನ್ಸ್ಟರ್ ತಂಡ ಸ್ಪಿರಿಟ್ ಕ್ರಿಕೆಟರ್ಸ್ ತಂಡಕ್ಕೆ 48 ರನ್ಗಳ ಗುರಿಯನ್ನ ತಲುಪಬೇಕಾಗಿದೆ. ದಯವಿಟ್ಟು ಬೇಗ ಬರಬೇಕು, ಅಂಕಣವನ್ನು ಪ್ರವೇಶ ಮಾಡಬೇಕು ಬ್ಯಾಟ್ರಾಂಪುರ ಮಾನ್ಸ್ಟರ್ ತಂಡದ ಆಟಗಾರ.
ಈ ಬಾರಿ ಮೊದಲ ಓವರ್ನ ಮುಕ್ತಾಯಕ್ಕೆ ಯಾವುದೇ ಉದ್ದರಿಯ ನಷ್ಟವಿಲ್ಲದ ತಂಡದ ಮೊತ್ತ 19. ಉತ್ತಮ ಆರಂಭವನ್ನ ರವಿ ಸ್ಪಿರಿಟ್ ಕ್ರಿಕೆಟರ್ಸ್ ತಂಡದ ಪರವಾಗಿ ಸೇರಿಸ್ತಾ ಇದ್ದಾನೆ. ಈ ಬಾರಿ ಬ್ಯಾಟ್ರಾಯನ್ಪುರ ಮಾನ್ಸ್ಟರ್ ತಂಡದ ಪರವಾಗಿ ನರಸಿಂಹನನ್ನ ಪರಿಚಯಿಸ್ತಕ್ಕಂಥ ಪ್ರಯತ್ನಗಳು ಸಾಗ್ತಾ ಇದ್ದಾವೆ. ನರಸಿಂಹ ಬ್ಯಾಟ್ರಾಯನ್ಪುರ ಮಾನ್ಸ್ಟರ್ ತಂಡದ ಪರವಾಗಿ 2ನೇ ಓವರ್ನ ಎಸೆತಗಾರಿಕೆ ವಿಭಾಗದಲ್ಲಿ. ನರಸಿಂಹ ಜೀವನ್ಗೆ ಆಕ್ರಮ ಎಸೆತಗಳು ಸಾಗ್ತಾ ಇದ್ದಾವೆ. ವೈಡ್ +1 1 ಓಟಗಳು, 2 ಓಟಗಳು ಸ್ಪಿರಿಟ್ ಕ್ರಿಕೆಟರ್ಸ್ ಸೇರ್ಪಡೆಯಾಗ್ತಾ ಇದೆ. ಮತ್ತೆ ಈ ಬಾರಿ ಆಕ್ರಮ ಎಸೆತಗಳು ತಂಡಕ್ಕೆ ದುಬಾರಿ ಆಗ್ಬೋದು. ಸ್ಪಿರಿಟ್ ಕ್ರಿಕೆಟರ್ಸ್ಗೆ ಲಾಭದಾಯಕವಾಗ್ಬೋದು. ಮತ್ತೆ ಈ ಬಾರಿ ರವಿ ದಯವಿಟ್ಟು ವಿಜಯ್ ಅವರೇ ಬದಲಾವಣೆಗಳು ಸಾಗಿ ಬರ್ತಾ ಇದ್ದಾವೆ. ಮೋಹನ್ ಧನ್ಯವಾದಗಳು ಸಂತ್ರವರೇ. ಉತ್ತಮ ರೀತಿಯ ಚೆಂಡು, ಓಟ್ಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಮೋಹನ್ ಎಸೆತಗಾರಿಕೆ ಭಾಗದಲ್ಲಿ ಓಟ್ಗಳ ಅವಕಾಶಗಳನ್ನು ನೀಡಿಕೊಡ್ತಾ ಇಲ್ಲ. ಉತ್ತಮ ರೀತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಯುವ ನಾಯಕ ಮಹಾನಾಯಕ ಕಪ್ ಸಾಗ್ತಾ ಇದೆ. ಪ್ರಥಮ ವರ್ಷ 2020-21 ಆಸುಪಾಸಿನಲ್ಲಿ ಜರುಗ್ತಾ ಇದೆ. ನೆಟ್ಟನೇರ ಹೊಡೆತಗಳಿಗೆ ಪ್ರಯತ್ನ ಮಾಡಿಕೊಟ್ರು. ಮಿಡ್ ವಿಕೆಟ್ ಸೀಮಾ ರೇಖೆಯನ್ನು ಚೆಂಡು ಕ್ರಮಿಸಿಕೊಳ್ತಾ ಇದೆ. ಸಿಕ್ಸರ್ ದಾಖಲಾತಿ. 6 ಓಟದ ಸೇರ್ಪಡೆಗಳು ಬರ್ತಾ ಇದೆ.
ಸೋದರತೆ ಚೆಂಡು ತನ್ನ ಮೂಲಕ ಮತ್ತೆ ಬೇಯಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಒಂದು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಒಂದು ಓಟದ ಸೇರ್ಪಡೆಗಳು ಬರ್ತಾ ಇದೆ. ಮೋಹನ್ ಎಸೆತಗಾರಿಕೆ ಭಾಗದಲ್ಲಿ ಚೆಂಡಿಗಾಗಿ ಮೋಹನ್ ರವರು ಕೊನೆಯ ಚೆಂಡು. ಕೊನೆಯ ಚೆಂಡಿಗಾಗಿ ಮೋಹನ್ ಸುಂದರ ಹೊಡೆತಕ್ಕೆ ಪ್ರಯತ್ನ ಮಾಡಿಕೊಟ್ರು. ಒಳತಿರುವನ್ನು ಕಂಡಿರ್ತಕ್ಕಂಥ ಚೆಂಡು ತನ್ನ ಮೂಲಕ ಲೆಗ್ ಸೈಡ್ ಸೀಮಾ ರೇಖೆಯನ್ನು ಚೆಂಡು ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ. 4 ಓಟದ ಹೆಚ್ಚುವರಿಗಳು ಬರ್ತಾ ಇದೆ. 4 ಓಟಗಳು ಬರ್ತಾ ಇದೆ. ತಂಡದ ಒಟ್ಟಾರೆ ಓಟ್ಗಳು 12 ಚೆಂಡಿನ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಓಟ್ಗಳು 35ಕ್ಕೆ ಸಾಗ್ತಾ ಇದೆ. ಜಯಕ್ಕಾಗಿ 13 ಓಟ್ಗಳು ಬರಬೇಕಾಗ್ತದೆ. ಗಮನಿಸಿಕೊಳ್ಳಿ, ಜಯಕ್ಕಾಗಿ 13 ಓಟ್ಗಳು ಬರಬೇಕಾಗ್ತದೆ. 12 ಎಸೆತ 13 ಓಟ್ಗಳು. ಹೊಸ ಬೌಲರ್ ಫೈಸಲ್ ಕರೆತರುವ ಪ್ರಯತ್ನಗಳು ಸಾಗ್ತಾ ಇದೆ. ಫೈಸಲ್ ಮೂರನೇ ಓವರ್ನ ಮೊದಲ ಚೆಂಡಿಗಾಗಿ ಉತ್ತಮ ರೀತಿಯ ಎಸೆತಗಾರ. ಇವತ್ತಿನ ಪರಿಸ್ಥಿತಿಯಲ್ಲಿ 12 ಚೆಂಡು 12 ಓಟ್ಗಳು 13 ಓಟ್ಗಳು ಬರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನಡುವೆ ಫೈಸಲ್ನ ಕರೆತರುವ ಪ್ರಯತ್ನಗಳು ಸಾಗ್ತಾ ಇದೆ. ಫೈಸಲ್ ಮೊದಲ ಚೆಂಡಿಗಾಗಿ ಪುನಾತ್ರವಾಗಿ ಬೆದ್ದಿರತಕ್ಕಂಥ ಚೆಂಡು ತನ್ನ ಮೂಲಕ ಫೈಸಲ್ ಎದುರಿರ್ತಕ್ಕಂಥ ಚೆಂಡು ನೋ ಬಾಲ್ ಸೂಚನೆಗಳನ್ನು ಅನಿಸಿಕೊಂಡ್ರು. ಫ್ರೀ ಹೀಟ್ ಅವಕಾಶಗಳು ದೊರಕ್ತದೆ. ಗಮನಿಸಿಕೊಳ್ಳಿ, ಫ್ರೀ ಹೀಟ್ ಅವಕಾಶಗಳಿರ್ತದೆ. ಅದ್ಯಾವ ರೀತಿಯ ಫಲಿತಾಂಶಗಳು ಬರ್ತದೆ ನೋಡ್ಬೇಕಷ್ಟೇ. ಒಂಟಿ ಓಟ್ಗಳ ಅವಕಾಶಗಳ ಮುಖಾಂತರವಾಗಿ ಓಟಗಳ ಹೆಚ್ಚುವರಿ ಆದರೆ ನೋ ಬಾಲ್ ಸೂಚನೆಗಳ ಮುಖಾಂತರವಾಗಿ ಒಂದು ಉಚಿತ ಓಟ್ಗಳು ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತದೆ. ಈ ಬಾರಿ ಮತ್ತೆ ಫ್ರೀ ಹೀಟ್ ಅವಕಾಶಗಳು ದೊರಕ್ತದೆ. ಸುಂದರತೆಯ ಚೆಂಡು ತನ್ನ ಮೂಲಕ ಮತ್ತೆ ವೈಡ್ ಸೂಚನೆಗಳು ಬರ್ತಾ ಇದೆ. ಅತಿಕ್ರಮಣ ಒಟ್ಟುಗಳು, ಅಕ್ರಮ ಎಸೆತಗಳು ಬರ್ತಾ ಇದೆ. ಅತಿಕ್ರಮಣ ಒಟ್ಟುಗಳು ಇನ್ನೂ ಕೂಡ ಫ್ರೀ ಹೀಟ್ ಅವಕಾಶಗಳು ಚಾಲ್ತಿಯಲ್ಲಿದೆ. ಉಪಯೋಗಕ್ಕೆ ಬರಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಳು ರವಿ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಸುಂದರತೆಯ ಚೆಂಡು ತನ್ನ ಮೂಲಕ ಲೆಗ್ ಸೈಡ್ ಮುಖಾಂತರವಾಗಿ ಬೀಸುವಂತಹ ಪ್ರಯತ್ನಗಳು ಸಾಗಿತ್ತು. ಕ್ಷೇತ್ರ ರಕ್ಷಣೆ ಉತ್ತಮ ರೀತಿಯಲ್ಲಿ ಬರ್ತಾ ಇದೆ. ಕ್ಷೇತ್ರ ರಕ್ಷಣೆ ಮಾಡೋದ್ರ ಮುಖಾಂತರವಾಗಿ ಒಂದು ಓಟದ ಸೇರ್ಪಡೆಗಳು ಬರ್ತಾ ಇದೆ. ಒಂದು ಓಟದ ಸೇರ್ಪಡೆಗಳು ಬರ್ತಾ ಇದೆ. ಮತ್ತೆ ಫೈಸಲ್ 7ನೇ ಚೆಂಡಿಗಾಗಿ ಮತ್ತೆ ಪೂರ್ಣವಾಗಿ ಬೆದ್ದಿರ್ತಕ್ಕಂಥ ಚೆಂಡು ತನ್ನ ಮೂಲಕ ಫ್ರೀ ಹೀಟ್ ಅವಕಾಶಗಳು ಮುಕ್ತಾಯದ ಬಳಿಕ ಉತ್ತಮ ಮತ್ತೆ ಪೂರ್ಣಾಂತರವಾಗಿತ್ತು. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಉದರಿ ಆಘಾತದ ತೀರ್ಪುಗಳು ಬರ್ತಾ ಇದೆ. ಔಟ್ ತೀರ್ಪುಗಳು ಬರ್ತಾ ಇದೆ. ಉದರಿ ಆಘಾತದ ತೀರ್ಪುಗಳ ಮುಖಾಂತರವಾಗಿ ಇನ್ನೋರ್ವ ಹೊಸ ಆಟಗಾರ ಕಿಶಾನ್ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಹೊಸ ಆಟಗಾರ ಕಿಶಾನ್ ಅಂಕಣಕ್ಕೆ ಆಗಮಿಸಿಕೊಂಡ್ರು. ಶೀಘ್ರದಲ್ಲಿ ಸಾಗಬೇಕು. ಜಯಕ್ಕಾಗಿ 9 ಓಟ್ಗಳು ಬರಬೇಕಾಗ್ತದೆ. ಮತ್ತೆ ಫೈಸಲ್ 3ನೇ ಚೆಂಡಿಗಾಗಿ ಸುಂದರತೆ ಚೆಂಡು ಪೂರ್ಣಾಂತರವಾಗಿ ಬೆದ್ದಿರ್ತಕ್ಕಂಥ ಚೆಂಡು ಶಾರ್ಟ್ ಲೆಗ್ ಭಾಗದಲ್ಲಿ ಮತ್ತೆ ಸೀಮಾ ರೇಖೆಯನ್ನು ಚೆಂಡು ಕ್ರಮಿಸಿಕೊಳ್ತಾ ಇದೆ. 6 ಓಟದ ಸೇರ್ಪಡೆ ಮುಖಾಂತರವಾಗಿ ಷಟ್ಕ ದಾಖಲಾತಿ. 6 ಓಟದ ಸೇರ್ಪಡೆಗಳು ಬರ್ತಾ ಇದೆ. ಷಟ್ಕ ಮತ್ತೆ ಉತ್ತಮ ರೀತಿಯ ಹೊಡೆತಕ್ಕೆ ಪ್ರಯತ್ನ ಮಾಡಿಕೊಟ್ರು. ಚೆಂಡು ಕೊಂಚ ಮಟ್ಟಿಗೆ ಶಾರ್ಟ್ ಆಗಿತ್ತು. ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿಗೆ ರವಿ ದಾಳಿನ ಮುಖಾಂತರವಾಗಿ ಶಾರ್ಟ್ ಲೆಗ್ ಭಾಗದಲ್ಲಿ 6 ದಾಖಲಾತಿ. 6 ಓಟಗಳ ಹೆಚ್ಚುವರಿಗಳು ಬರ್ತಾ ಇದೆ. ಜಯಕ್ಕಾಗಿ 3 ಓಟ್ಗಳು ಬರಬೇಕಾಗ್ತದೆ. ಸುಂದರತೆ ಚೆಂಡು ಸ್ವೀಪ್ ಶಾಟ್ ಮಾಡಿದ್ರು. ಅಕ್ರಮ ಎಸೆತಗಳು ಬರ್ತಾ ಇದೆ. ವೈಡ್ ಸೂಚನೆಗಳು ಬರ್ತಾ ಇದೆ. ಅತಿಕ್ರಮಣ ಒಟ್ಟುಗಳು ಫೈಸಾನ್ ಮಾಡ್ತಾ ಇದ್ದಾರೆ. ಮತ್ತೆ ಫೈಸಾನ್ ಸುಂದರತೆ ಚೆಂಡು ತನ್ನ ಮೂಲಕ ರವಿ ದಾಳಿನ ಮುಖಾಂತರವಾಗಿ ಮತ್ತೆ ಶಾರ್ಟ್ ಲೆಗ್ ಭಾಗದಲ್ಲಿ 6 ದಾಖಲಾತಿ.
ಮತ್ತೆ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸಿಕೊಳ್ತಾ ಇದೆ. ಸಿಕ್ಸರ್ ಹಾರೋಟದ ಸೇರ್ಪಡೆಗಳು ಬರ್ತಾ ಇದೆ. ಸೆಮಿಫೈನಲ್ ಪಂದ್ಯಾಟಕ್ಕೆ ಸೆಮಿಫೈನಲ್ ಕಾದಾಟ ಗೆದ್ದಿರ್ತಕ್ಕಂಥ ತಂಡ ನೇರವಾಗಿ